ಸ್ಯಾಂಡಲ್ವುಡ್ ಪಾಲಿಗೆ ಸೀರಿಯಲ್ ಲೋಕಕ್ಕೆ ಇವತ್ತು ನಿಜಕ್ಕೂ ಶಾಕಿಂಗ್ ಸುದ್ದಿ. ಕಾರಣ ಬೆಳಬೆಳಗ್ಗೆ ಬಂದಂತ ಈ ನ್ಯೂಸ್, ನಟ, ನಿರ್ಮಾಪಕ, ನಿರೂಪಕ ದಿಲೀಪ್ ರಾಜ್ ಇನ್ನಿಲ್ಲ ಅನ್ನೋ ಸುದ್ದಿ. ಹೃದಯಾಘಾತದಿಂದಾಗಿ 48 ವರ್ಷದ ನಟ ದಿಲೀಪ್ ರಾಜ್ ವಿಧಿವಶರಾಗಿದ್ದಾರೆ. ಬೆಳಗ್ಗೆ ಎದೆನೋವು ಕಾಣಿಸ್ಕೊಂಡಿದೆ. ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ಏನು ತಗೊಂಡವರು ಆಸ್ಪತ್ರೆಗೆ ದೌಡಾಯಿಸಿ ಹೋಗಿದ್ರು. ಆದರೆ ಅಷ್ಟರಲ್ಲೇ ಪರಿಸ್ಥಿತಿ ಕೈಮೀರಿ ಹೋಗ್ಬಿಟ್ಟಿತ್ತು. ಚಿಕಿತ್ಸೆ ಕೊಟ್ಟಿದ್ದಾರೆ ವೈದ್ಯರು, ಇಲ್ಲ ಅಂತಲ್ಲ, ಆದರೆ ಚಿಕಿತ್ಸೆ ಕೊಟ್ಟರೂ ಕೂಡ ಅದಕ್ಕೆ ಸ್ಪಂದಿಸುವಂತ ಪರಿಸ್ಥಿತಿಯಲ್ಲಿ ದಿಲೀಪ್ ರಾಜ್ ದೇಹ ಇರಲಿಲ್ಲ. ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಕೊನೆ ಉಸಿರನ್ನ ಎಳೆದಿದ್ದಾರೆ. ಕುಮಾರಸ್ವಾಮಿ ಲೇಔಟ್ನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಆಸ್ಪತ್ರೆಯಿಂದ ಮನೆ ಕಡೆಗೆ ಪಾರ್ಥಿವ ಶರೀರವನ್ನ ರವಾನೆ ಮಾಡಲಾಗಿದೆ. ಉತ್ತರಹಳ್ಳಿಯಲ್ಲಿರುವಂಥ ನಟ ದಿಲೀಪ್ ರಾಜ್ ನಿವಾಸದಲ್ಲಿ ಈಗ ಶೋಕ ಸಾಗರ ಮನೆ ಮಾಡಿದೆ. ಅವ್ರ ಜೊತೆ ಸುದೀರ್ಘವಾಗಿ ಕೆಲಸ ಮಾಡಿದವರು, ಸ್ನೇಹವನ್ನು ಇಟ್ಕೊಂಡವರು ಅವ್ರ ನಿವಾಸದ ಬಳಿ ಬಂದಿದ್ದಾರೆ. ನಿಜಕ್ಕೂ ಆಘಾತಕಾರಿ ಸುದ್ದಿ ಇದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಫಿಟ್ ಆ್ಯಂಡ್ ಫೈನ್ ಆಗಿದ್ದಂಥ ವ್ಯಕ್ತಿ, ಯಾವಾಗಲೂ ಮನೆ ಊಟಕ್ಕೆ ಪ್ರಿಫರೆನ್ಸ್ ಕೊಡ್ತಾ ಇದ್ದಂಥ ವ್ಯಕ್ತಿ, ಯಾವುದೇ ಕೆಟ್ಟ ಅಭ್ಯಾಸಗಳು ಚಟಗಳು ಮೈಗೂಡಿಸಿಕೊಳ್ಳದಂಥ ವ್ಯಕ್ತಿ ಈ ರೀತಿ ಏಕಾಏಕಿ 47-48 ವಯಸ್ಸಿಗೆ ನಮ್ಮನ್ನು ಅಗಲಿ ಹೋಗ್ತಾರೆ ಅಂದರೆ ಇದನ್ನು ವಿಧಿ ಆಟ ಅನ್ನಬೇಕಾ, ಏನು ಅನ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಅಂಥೇಳಿ ದಿಲೀಪ್ ರಾಜ್ ಸ್ನೇಹಿತರು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಉತ್ತರಹಳ್ಳಿ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಆಗಿದೆ. ಹಲವಾರು ಸಿನಿಮಾ ಮತ್ತು ಸೀರಿಯಲ್ಗಳಲ್ಲಿ ದಿಲೀಪ್ ರಾಜ್ ಅವರು ನಟಿಸಿದ್ರು. ಮಿಲನ ಸೇರಿದಂತೆ ಹಲವು ಚಿತ್ರಗಳಲ್ಲಿ ನಟಿಸಿದ್ರು. ಇತ್ತೀಚೆಗೆ ಅಂತ ಹೇಳೋದಾದರೆ ಸಿನಿಮಾ ಅಂದರೆ ಅದು ಲವ್ ಮಾಕ್ಟೇಲ್ 3, ಈ ಸಿನಿಮಾದಲ್ಲಿ ದಿಲೀಪ್ ರಾಜ್ ನಟಿಸಿದ್ರು. ಮತ್ತು ಸೀರಿಯಲ್ ಲೋಕದಲ್ಲಿ ಬಹಳ ಸಕ್ರಿಯರಾಗಿದ್ರು. ಖಾಸಗಿ ವಾಹಿನಿಯೊಂದಕ್ಕೆ ಅನೇಕ ಸೀರಿಯಲ್ಗಳನ್ನು ನಿರ್ಮಾಣ ಮಾಡ್ತಾ ಇದ್ರು. ಗಂಡ ಹೆಂಡತಿ ಇಬ್ಬರೂ ಕೂಡ ಕಿರುತೆರೆ ಲೋಕದಲ್ಲಿ ಸಾಕಷ್ಟು ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ಮತ್ತು ದಿಲೀಪ್ ರಾಜ್ ಅವ್ರದ್ದು ಸುದೀರ್ಘವಾದಂಥ ಪಯಣ ಸೀರಿಯಲ್ ಲೋಕ ಇರ್ಬೋದು ಅಥವಾ ಸಿನಿಮಾ ಲೋಕದಲ್ಲಿ. ನಿರೂಪಕರಾಗಿ ಫಸ್ಟ್ ಎಂಟ್ರಿ ಆಗ್ತಾರೆ, ಆಮೇಲೆ ಸೀರಿಯಲ್ಗಳಲ್ಲಿ ಅವಕಾಶ ಸಿಗ್ತಾ ಹೋಗುತ್ತೆ. ಅದು ಅವರನ್ನು ಸಿನಿಮಾ ರಂಗಕ್ಕೆ ಎಳ್ಕೊಂಡು ಬರುತ್ತೆ. ಆಮೇಲೆ ಈ ಸಿನಿಮಾ ಪ್ರಪಂಚದಲ್ಲಿ, ಸೀರಿಯಲ್ ಪ್ರಪಂಚದಲ್ಲಿ ಪ್ರತಿಯೊಂದು ಕೆಲಸನೂ ಕೂಡ ದಿಲೀಪ್ ರಾಜ್ ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ಸುದೀರ್ಘವಾಗಿ ಅವರಿಗೆ ಸಸ್ಟೈನ್ ಆಗೋದಕ್ಕೆ ಈ ಫೀಲ್ಡಲ್ಲಿ ಸಾಧ್ಯವಾಯಿತು. ಆರಂಭದಲ್ಲಿ ಬಹಳ ಕಷ್ಟದ ದಿನಗಳನ್ನು ಕೂಡ ದಿಲೀಪ್ ರಾಜ್ ಅವರು ನೋಡಿದ್ದಾರೆ. ಅವಕಾಶಗಳಿಗೂ ಕೂಡ ಪರದಾಡಿದಂಥ ಪರಿಸ್ಥಿತಿಗಳೂ ಇದೆ. ಪ್ರತಿಭೆ ಇದ್ರೂ ಕೂಡ ಸೂಕ್ತ ವೇದಿಕೆಗೋಸ್ಕರ ಕಾದಂಥ ದಿನಗಳು ಕೂಡ ದಿಲೀಪ್ ರಾಜ್ ಅವ್ರಿಗಿದೆ. ಮನೆಯೊಂದು 3 ಬಾಗಿಲು, ರಥಸಪ್ತಮಿ, ಪ್ರೀತಿಗಾಗಿ ಇಂಥ ಫೇಮಸ್ ಸೀರಿಯಲ್ಗಳಲ್ಲಿ ದಿಲೀಪ್ ರಾಜ್ ಅವರು ನಟಿಸಿದರು. ಸದ್ಯಕ್ಕೆ ಉತ್ತರಹಳ್ಳಿಯಲ್ಲಿರುವಂತಹ ದಿಲೀಪ್ ರಾಜ್ ಮನೆಯಲ್ಲಿ ಪರಿಸ್ಥಿತಿ ಹೇಗಿದೆ, ಪಾರ್ಥಿವ ಶರೀರ ಬಂತ, ಸ್ನೇಹಿತರೆಲ್ಲ ಏನು ಹೇಳ್ತಾ ಇದ್ದಾರೆ, ಈ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ದಿಲೀಪ್ ರಾಜ್ ನಿವಾಸದ ಬಳಿಯಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸತೀಶ್. ಸ್ಯಾಂಡಲ್ವುಡ್ ಪಾಲಿಗೆ ಜೊತೆಗೆ ಕಿರುತೆರೆ ಪಾಲ್ಗೂ ಕೂಡ ದೊಡ್ಡ ಮಟ್ಟದಲ್ಲಿ ಶಾಕಿಂಗ್ ವಿಷಯ ದಿಲೀಪ್ ರಾಜ್ ಅವರ ಲಾಸ್ ನೋಡೋದಾದ್ರೆ ನಾವು. ಹಾಗಾಗಿ ಸ್ನೇಹಿತರು ಮತ್ತೆ ಅವ್ರ ಜೊತೆ ಕೆಲಸ ಮಾಡಿದವರು, ಒಡನಾಟ ಇಟ್ಕೊಂಡವರು ಸುದೀರ್ಘವಾಗಿ ಯಾವ ಥರ ಕಂಬನಿಯನ್ನ ಮಿಡಿತಾ ಇದ್ದಾರೆ, ಮತ್ತೆ ಪಾರ್ಥಿವ ಶರೀರ ಅವ್ರ ನಿವಾಸ ತಲುಪಿದೆಯಾ? ಎಸ್, ಖಂಡಿತವಾಗ್ಲೂ ಶರ್ಮಿತಾ, ಏನು ಉತ್ತರಹಳ್ಳಿಯಲ್ಲಿರುವಂಥ ರಾಜಶ್ರೀ ನಿವಾಸ ಏನಿದೆ, ಈ ಒಂದು ನಿವಾಸದಲ್ಲಿ ಪ್ರತಿದಿನ ಸ್ನೇಹಿತರು ಒಂದು ಸೀರಿಯಲ್ನ ಕೆಲಸಗಳು ಸಂಭ್ರಮ ಮನೆ ಮಾಡ್ತಿತ್ತು. ಆದರೆ ಇವತ್ತು ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ. ನೋವು, ಎಲ್ಲೂ ಕೂಡ ನೋವು ಕಣ್ಣೀರು. ಸೊ ಇಲ್ಲಿ ನಾವು ನೋಡ್ಬೋದು, ಈಗ ಆಲ್ರೆಡಿ ಪಾರ್ಥಿವ ಶರೀರ ಅವರ ಒಂದು ನೆಚ್ಚಿನ ನಿವಾಸ ರಾಜಶ್ರೀ ನಿವಾಸಕ್ಕೆ, ಉತ್ತರಹಳ್ಳಿಯಲ್ಲಿರುವಂಥ ನಿವಾಸಕ್ಕೆ ಬಂದಿದೆ. ಸಾಕಷ್ಟು ಸ್ನೇಹಿತರುಗಳು ಈ ಕಡೆ ಬರ್ತಿದ್ದಾರೆ. ಸೊ ಅಗಲಿರುವಂಥ ಸ್ನೇಹಿತನಿಗಾಗಿ ಕಂಬನಿಯನ್ನು ಮಿಡಿತಿದ್ದಾರೆ. ಸೊ ಪ್ರತಿಯೊಬ್ಬರು ಹೇಳ್ತಿರುವಂಥದ್ದು, ಒಳ್ಳೆಯವರಾಗಿರೋದು ತಪ್ಪ. ಹೋಟೆಲಲ್ಲಿ ಊಟನೂ ಕೂಡ ಮಾಡ್ತಾ ಇರಲಿಲ್ಲ ದಿಲೀಪ್ ರಾಜ್, ಅಷ್ಟು ಆರೋಗ್ಯವಾಗಿದ್ದರು. ಸೊ ಫಿಟ್ ಆಗಿದ್ದರು, ಯಾವುದೇ ರೀತಿಯಾದಂಥ ಆರೋಗ್ಯ ಸಮಸ್ಯೆ ಇರಲಿಲ್ಲ. ಆದರೂ ಏಕಾಏಕಿ ಈ ರೀತಿಯಾದಂತಹ ಘಟನೆಯಿಂದ ಅವರು ಉಸಿರು ಚೆಲ್ಲಿದ್ದಾರೆ ಅಂದರೆ ನಾವು ಒಳ್ಳೆಯವರಾಗಿರೋದೇ ತಪ್ಪ, ನಾವೇನು ಮಾಡಬೇಕು, ಯಾಕೆ ಈ ರೀತಿಯಾದಂಥ ಘಟನೆಗಳು ಆಗ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಇಡೀ ಸ್ನೇಹಿತರುಗಳು ದಿಲೀಪ್ ರಾಜ್ ಅವರ ಒಂದು ನಿಧನಕ್ಕೆ, ಅಕಾಲಿಕ ಮರಣಕ್ಕೆ ಒಂದು ಕಣ್ಣೀರಾಗ್ತಿರುವಂಥದ್ದು ಇಲ್ಲಿ ನಾವು ನೋಡ್ಬೋದು. ಅನುಶ್ರೀ ಇರ್ಬೋದು, ವಿಜಯ ರಾಘವೇಂದ್ರ ಇರ್ಬೋದು, ಸಾಕಷ್ಟು ಸಂಖ್ಯೆಯ ಅವರ ಅಪಾರ ಸ್ನೇಹಿತರ ಒಳಗೆ ಇವತ್ತು
ಈ ಒಂದು ಜಾಗಕ್ಕೆ ಬರ್ತಿದ್ದಾರೆ. ನಾನು ಆಗಲೇ ಹೇಳಿದ್ದೇನೆ, ಈ ಮನೆಗೆ ಬರ್ತಿದ್ದಂಥದ್ದು ಸಾಕಷ್ಟು ಜನ ಕಲಾವಿದರುಗಳು ಬರ್ತಿದ್ರು, ನಿರ್ದೇಶಕರು ಬರ್ತಿದ್ರು. ಆದರೆ ಒಂದು ಸೀರಿಯಲ್ನ ಕೆಲಸ ಕಾರ್ಯಗಳಿಗೋಸ್ಕರ, ಸ್ನೇಹಿತನ ಭೇಟಿ ಮಾಡೋದಕ್ಕೋಸ್ಕರ ಬರ್ತಿದ್ರು. ಸಂಭ್ರಮದಿಂದ ನಗ್ನಗ್ತಾ ಕೂತು ಜೊತೆಯಲ್ಲಿ ಮಾತನಾಡ್ತಾ ಕೆಲಸವನ್ನು ಮಾಡ್ತಿದ್ರು. ಆದರೆ ಪರಿಸ್ಥಿತಿ ಇವತ್ತು ತುಂಬ ವಿಭಿನ್ನವಾಗಿದೆ. ಹೇಳೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಅಂತಹ ಒಂದು ವಾತಾವರಣ ಅವರ ಮನೆ ನಿವಾಸದ ಬಳಿದೆ. ಪ್ರತಿಯೊಬ್ಬ ಸ್ನೇಹಿತನ ಕಣ್ಣಲ್ಲೂ ಕೂಡ ಕಣ್ಣೀರು. ತನ್ನ ಗೆಳೆಯನನ್ನು ಕಳ್ಕೊಂಡಿರುವಂಥದ್ದು 48 ವಯಸ್ಸು. ಈ ವಯಸ್ಸಲ್ಲಿ ಈ ರೀತಿಯಾದಂಥ ಒಂದು ನಿರೀಕ್ಷೆ ಯಾರೂ ಮಾಡಿರಲಿಲ್ಲ. ನಾನು ಆಗಲೇ ಹೇಳಿದಾಗೆ ಆರೋಗ್ಯವಾಗಿದ್ದಂತಹ ವ್ಯಕ್ತಿ, ಯಾವುದೇ ರೀತಿಯಾದಂತಹ ಒಂದು ಕೆಟ್ಟ ಚಟ ಇರಲಿಲ್ಲ, ಆರೋಗ್ಯವಾಗಿದ್ದರು, ಯಾವುದೇ ರೀತಿ ಆರೋಗ್ಯದ ಸಮಸ್ಯೆ ಇರಲಿಲ್ಲ. ಆದರೂ ಈ ರೀತಿಯಾಗಿದೆ. ಸೊ ಪುನೀತ್ ರಾಜ್ಕುಮಾರ್ ಅವರು ಯಾವ ರೀತಿಯಾದಂಥ ಒಂದು ಘಟನೆಯನ್ನು ನೋಡಿದ್ವಿ, ಅದೇ ರೀತಿಯಾದಂಥ ಒಂದು ಸಂದರ್ಭ ಈಗ ಮತ್ತೆ ಚಿತ್ರರಂಗಕ್ಕೆ ಎದುರಾಗಿದೆ ಅಂತ ಅನ್ಬೋದು. ಸೊ ಯಾಕೆ ಈ ರೀತಿಯಾದಂಥ ಘಟನೆಗಳು ಆಗ್ತವೆ ಕನ್ನಡ ಚಿತ್ರರಂಗ, ಏನಾಗಿದೆ? ಇದು ನಟ ನಟಿಯರ ಹೃದಯ ನಿಲ್ತಾ ಇರುವಂಥದ್ದಲ್ಲ, ಇದು ಕನ್ನಡ ಚಿತ್ರರಂಗದ ಹೃದಯದ ಬಡಿತ ನಿಲ್ತಾ ಇರುವಂಥ ಇಂಥ ರೀತಿಯಾದ ಘಟನೆಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇಡೀ ಅವರ ಸ್ನೇಹಿತರ ಬಳಗ, ಅವರ ಕುಟುಂಬಸ್ಥರ ಆ ಒಂದು ನೋವನ್ನು ಹೇಳೋದಕ್ಕಾಗಲ್ಲ. ಸೊ ಹೇಳ್ತಿದ್ರು, ನವೀನ್ ಕೃಷ್ಣ ಅವರು ಹೇಳ್ತಿದ್ರು, ಅವರು ಹೋಗಿ ಪಾರ್ಥಿವ ಶರೀರವನ್ನು ನೋಡಿದಂಥ ಸಂದರ್ಭದಲ್ಲಿ ನಿಮ್ಮ ಸ್ನೇಹಿತರನ್ನ ಹೆಬ್ಬರಿಸಿ ಮಲಗಿದ್ದಾರೆ ಅಂತ ಅನ್ನುವಂಥ ನೋವಿನಿಂದ ತನ್ನ ಸ್ನೇಹಿತನಿಗೆ ಹೇಳಿದ್ರಂತೆ. ಸೊ ಆ ಒಂದು ನೋವು ಇದೆಯಲ್ಲ, ಆ ನೋವಿಗೆ ನಿಜಕ್ಕೂ ಕೂಡ ಏನು ಹೇಳಬೇಕು ಗೊತ್ತಾಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಕಣ್ಣೀರಾಗ್ತಿದ್ದಾರೆ. ಇಲ್ಲಿ ಬಂದಿರುವಂಥ ಬಹುತೇಕ ಅವರ ಸ್ನೇಹಿತರುಗಳು ಇಲ್ಲಿ ನಾವು ನೋಡ್ತಿರ್ಬೋದು, ಅವರ ಪಾರ್ಥಿವ ಶರೀರದ ಮುಂದೆ ಅವರ ಒಂದು ಸ್ನೇಹಿತರ ಬಳಗ, ಕುಟುಂಬಸ್ಥರ ಒಂದು ಶೋಕ ಏನಿದೆ ನಾವು ನೋಡ್ಬೋದು. ಒಂದು ಕಡೆ ತನ್ನ ಪತ್ನಿಯನ್ನು ಕಳ್ಕೊಂಡಿರುವಂಥ ಅವರ ಪತ್ನಿ ವಿದ್ಯಾಶ್ರೀ ಅವರ ಒಂದು ನೋವು, ಒಂದು ಕಡೆ ಮಕ್ಕಳುಗಳು, ಇಬ್ಬರು ಹೆಣ್ಣು ಮಕ್ಕಳುಗಳು ಸೊ ತನ್ನ ಅಪ್ಪನನ್ನು ಕಳ್ಕೊಂಡು ನೋವುದು, ಒಂದು ಕಡೆ ಸ್ನೇಹಿತನ ಪಾರ್ಥಿವ ಶರೀರ, ಮತ್ತೊಂದು ಕಡೆ ಸ್ನೇಹಿತನ ಕುಟುಂಬವನ್ನು ನೋಡಿ ಅವರ ಇಡೀ ಸ್ನೇಹಿತರ ಬಳಗ ಒಂದು ಕಣ್ಣೀರಾಗ್ತಿರುವಂಥದ್ದು ಶೋಕ ಸಾಗರ ಅಂದರೆ ತಪ್ಪಲ್ಲ. ಇಲ್ಲಿ ನಾವು ನೋಡ್ಬೋದು. ಯಾಕಂದರೆ ಸಾಕಷ್ಟು ಒಡನಾಟ ಇದ್ದಂತಹ ವ್ಯಕ್ತಿ ದಿಲೀಪ್ ರಾಜ್. ಕನ್ನಡ ಚಿತ್ರರಂಗ ಅಂದರೆ ಬೆಳ್ಳಿತೆರೆ ಮಾತ್ರವಲ್ಲ, ಕಿರುತೆರೆಯಲ್ಲೂ ಕೂಡ ಸಕ್ರಿಯವಾಗಿದ್ದ ಕಾರಣ ಎರಡೂ ಕಡೆಯಲ್ಲೂ, ಒಂದು ಸಿನಿಮಾ ಮತ್ತು ಕಿರುತೆರೆ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಸಾಕಷ್ಟು ಸ್ನೇಹಿತರು, ಸಾಕಷ್ಟು ಒಡನಾಟ ಇದ್ದರಿಂದ ಇಲ್ಲಿ ನಾವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಅವರ ಸ್ನೇಹಿತರುಗಳನ್ನು ದಿಲೀಪ್ ರಾಜ್ನ ಮಿಸ್ ಮಾಡ್ಕೋತಾ ಇರುವಂಥದ್ದು. ಒಟ್ಟಾರೆಯಾಗಿ ನಾನು ನಿಮಗೆ ಇಷ್ಟು ದಿನ ಇಲ್ಲಿ ಈ ಮನೆಯಲ್ಲಿದ್ದಂಥ ಒಂದು ಸಂಭ್ರಮ, ಈ ಮನೆಯಲ್ಲಿದ್ದಂಥ ಒಂದು ಕೆಲಸ ಕಾರ್ಯಗಳು ಇವತ್ತಿಲ್ಲ. ಇವತ್ತು ಇರುವಂಥದ್ದು ಒಂದೇ ಒಂದು ನೋವು. ಗೆಳೆಯ ಇನ್ನಿಲ್ಲ, ಸ್ನೇಹಿತ ಇಲ್ಲ, ಒಬ್ಬ ನಿರ್ಮಾಪಕ ಇಲ್ಲ, ಒಬ್ಬ ನಟ ಇಲ್ಲ, ಒಬ್ಬ ಪ್ರತಿಭಾವಂತ ನಟ ಇವತ್ತು ಕಣ್ಮುಚ್ಚಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವರ ಇಡೀ ಆತ್ಮೀಯ ಬಳಗ ಇವತ್ತು ಕಣ್ಣೀರನ್ನು ಸುರಿಸ್ತಿದ್ದಾರೆ. ಅವರ ನೆನಪು ಸದಾ ನಮ್ಮ ಜೊತೆಯಲ್ಲಿ ಇರ್ತದೆ. ಸೊ ಆ ನೆನಪುಗಳಿಂದ ನಾವು ಯಾವತ್ತೂ ದೂರ ಆಗಲ್ಲ. ಸೊ ಆದರೆ ಚಿತ್ರರಂಗಕ್ಕೆ ಆಗಲಿ ಅಥವಾ ಕಿರುತೆರೆ ಲೋಕಕ್ಕೆ ದಿಲೀಪ್ ರಾಜ್ ಅವರ ನಿಧನ ಏನಿದೆ ನಿಜವಾಗ್ಲೂ ಕೂಡ ತುಂಬಲಾರದ ನಷ್ಟ. ಏಕೆಂದರೆ ಸಾಕಷ್ಟು ಕನಸನ್ನು ಕಂಡಿದ್ರು. ಸಿನಿಮಾ ಚಿತ್ರರಂಗದಿಂದ ಮತ್ತು ಕಿರುತೆರೆಗೆ ಬಂದಂಥ ಸಂದರ್ಭದಲ್ಲಿ ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಗಳನ್ನು ನಿರ್ಮಾಣ ಮಾಡುವ ಮುಖಾಂತರ, ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡುವ ಮುಖಾಂತರ ಕಂಪ್ಲೀಟಾಗಿ ಸೀರಿಯಲ್ನಲ್ಲೇ ತೊಡಗಿಸ್ಕೊಂಡಿದ್ರು. ಈಗ ಈ ರೀತಿಯಾಗಿರುವಂಥದ್ದು ಅವರ ಇಡೀ ಬಳಗಕ್ಕೆ ಒಂದು ಆಘಾತ ಅಂತಲೇ ಹೇಳ್ಬೋದು. ಶರ್ಮಿತಾ, ಥ್ಯಾಂಕ್ ಯು ಸತೀಶ್. ಶಿಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಸ್ನೇಹಿತರು ನಿಜಕ್ಕೂ ಆಘಾತದ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅಂದರೆ ಈಗ ಇತ್ತೀಚೆಗೆ ಖಾಸಗಿ ವಾಹಿನಿಯಲ್ಲಿ ಬರ್ತಾ ಇದ್ದಂಥ ಹಿಟ್ ಸೀರಿಯಲ್ಗಳ ನಿರ್ಮಾಪಕರಾಗಿ ಅವರು ಕೆಲಸ ಮಾಡ್ತಾ ಇದ್ರು. ಹಾಗಾಗಿ ಸಹಜವಾಗಿ ಈಗ ಕಿರುತೆರೆಯಲ್ಲಿ ಸಕ್ರಿಯರಾಗಿದ್ದಂಥ ವ್ಯಕ್ತಿ ಈ ರೀತಿ ಅಕಾಲಿಕ ನಿಧನ ಹೊಂದಾಗ ದಿಢೀರಂತ ಕಣ್ಮರೆ ಆದಂಥ ಸಂದರ್ಭದಲ್ಲಿ ಕಂಗಾಲಾಗುವಂಥ ಪರಿಸ್ಥಿತಿ ಅಂತೂ ನಿರ್ಮಾಣ ಆಗುತ್ತೆ. ಇನ್ನು ಹಿಟ್ಲರ್ ಕಲ್ಯಾಣ ಸೀರಿಯಲ್ ನಟ ಹರ್ಷ ಗೌಡ ದಿಲೀಪ್ ರಾಜ್ ಸಾವಿಗೆ ಕಂಬನಿಯನ್ನು ಮಿಡಿದಿದ್ದಾರೆ. ಮತ್ತು ಅವರು ಒಡನಾಟವನ್ನು ಯಾವ ಥರ ನೆನಪು ಮಾಡ್ಕೊಂಡಿದ್ದಾರೆ ನೋಡೋಣ. ಹಾಗೆ ಅವ್ರ ಜೊತೆ 2 ವರ್ಷ ವರ್ಕ್ ಮಾಡಿದ್ದೀನಿ ಹಿಟ್ಲರ್ ಕಲ್ಯಾಣ. ತುಂಬ ಫಿಟ್ಟಾಗಿದ್ದರು. ಆಮೇಲೆ ಫುಡ್ಡು ಅಷ್ಟೇ, ಅವರು ಮನೆಯಿಂದ ಫುಡ್ ತರಿಸ್ಕೊಂಡು ತಿಂತಾಯಿದ್ರು. ಫಿಟ್ನೆಸ್ ಎಲ್ಲ ಕರೆಕ್ಟಾಗಿದ್ದರು. ಇದ್ದಕ್ಕಿದ್ದಾಗೆ ಈ ವಿಷಯ ಕೇಳಿ ಗೊತ್ತಾಗ್ತಾ ಇಲ್ಲ ಏನಾಗ್ತದೆ, ಏನಾಯಿತು ನೋಡೋಕ್ಕೂ ಆಗ್ತಾಯಿಲ್ಲ. ಆ ಥರ ಹೋಗ್ಬಿಟ್ಟಿದೆ ಅವರು. ಇನ್ನು ಆ ಸ್ಮೈಲಿಂಗ್ ಫೇಸಲ್ಲೇ ಮಲಗಿದ್ದಾರೆ. ಅವ್ರು ಏನಂದರೆ ಮೇಯ್ನ್ ಯಾರು ವಿಷಯನೂ ಮಾತಾಡ್ತಿಲ್ಲ. ಸೆಟ್ಟಿಗೆ ಹೋದಾಗ ಆಯ್ ಗುಡ್ ಮಾರ್ನಿಂಗ್, ಸ್ಮೈಲಿಂಗ್ ಫೇಸಲ್ಲಿ ಗುಡ್ ಮಾರ್ನಿಂಗ್ ಹೇಳೋರು. ಮುಗಿಸಿದ ಮೇಲೆ ನಾವು ಬೈ ಸರ್ ಅಂದ್ಬಿಟ್ಟು ನಮ್ಮ ಪ್ರೊಡ್ಯೂಸರ್ ಅವರು ನಾವು ಹಿಟ್ಲರ್ ಕಲ್ಯಾಣದಲ್ಲಿ ಜೊತೆಗೆ ಆ್ಯಕ್ಟ್ ಕೂಡ ಮಾಡ್ತಾಯಿದ್ರು. ಬಟ್ ಯಾವುದೋ ಒಂದು ನೆಗೆಟಿವ್ ಮಾತಾಡ್ತಾ ಇರಲಿಲ್ಲ, ಯಾರ ಬಗ್ಗೆನೂ ನೆಗೆಟಿವ್ ಮಾತಾಡ್ತಾ ಇರಲಿಲ್ಲ. ಅವ್ರಾಯಿತು, ಅವ್ರ ಕೆಲಸ ಆಯಿತು. ಅದರಲ್ಲೂ ಅವರು ವೈಫ್ ಜೊತೆ ಅಂತೂ ಅವರು ಎಲ್ಲೋದ್ರೂ ಜೊತೆಲೇ ಇರ್ತಿದ್ರು, ಬಿಟ್ಟೋಗ್ತಾ ಇರಲಿಲ್ಲ. ಈಗಂತೂ ಅವ್ರು ನೋಡೋಕ್ಕಾಗ್ತಾಯಿಲ್ಲ. ನೋಡಿದ್ರಾ, ಅವ್ರು ಬರೀ ಆ್ಯಕ್ಟಿಂಗ್ ಮಾತ್ರ ಅಲ್ಲ, ಡೈರೆಕ್ಷನ್ ಮಾಡ್ತಾಯಿದ್ರು ಮತ್ತು ಪ್ರೊಡ್ಯೂಸ್ ಮಾಡ್ತಾಯಿದ್ರು. ಒಂದು ಸೀರಿಯಲ್ ಅಂತ ಬಂದರೆ ಎಲ್ಲದರಲ್ಲೂ ಇರ್ತಾಯಿದ್ರು, ಆ್ಯಕ್ಟಿಂಗಿಂದ ಹಿಡಿದು ಎಲ್ಲದರಲ್ಲೂ. ಬಟ್ ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ ಸರ್, ನನಗೆ ಅಷ್ಟು ಬೇಜಾರಾಗಿದೆ. ಆಮೇಲೆ ತುಂಬ ಒಳ್ಳೆ ಮನುಷ್ಯ, ನಾನು ನೋಡಿದಂಗೆ ತುಂಬ ಒಳ್ಳೆ ಮನುಷ್ಯ.
ಚೆನ್ನಾಗೇ ಇದ್ದರು. ಅವ್ರ ಫುಡ್ ಕೂಡ ಆಚೆ ತಿಂತಾ ಇರಲಿಲ್ಲ. ಮನೆಯಿಂದನೇ ಪಾಪ ಅವ್ರ ವೈಫ್ ಮಾಡ್ಕೊಂಡ್ಬಂದು ಶೂಟಿಂಗಲ್ಲಿ ಒಟ್ಟಿಗೆ ಊಟ ಮಾಡೋರು. ಆಚೆ ಫುಡ್ ಕೂಡ ತಿಂತಿರಲಿಲ್ಲ ಅವರು, ಹೆಲ್ದಿ ಫುಡ್ಡು ಈ ಥರ ಇದ್ದವರು. ಇದೆಲ್ಲ ನೋಡಿದಾಗ ಭಯ ಆಗುತ್ತೆ, ಏನು ತಿನ್ನಬೇಕು, ಏನು ಕುಡಿಬೇಕು, ಬೇಡವೋ. ಅಷ್ಟು ಫಿಟ್ಟಾಗಿ ಹೆಲ್ದಿ ಆಗಿದ್ದವರು ಈ ಥರ ಆಗಿಬಿಟ್ರೆ. ಅವರ ಜೊತೆಯಲ್ಲಿ ಕೆಲಸ ಮಾಡಿದಂಥ ಹಿರಿಯ ನಟಿಯೂ ಆದಂಥ ಸ್ವಪ್ನ ಅವ್ರ ನನ್ನ ಜೊತೆ ಇದ್ದಾರೆ. ತಮ್ಮ ಆ ಒಂದು ಒಡೆತನ, ಆ ಒಂದು ಗೆಳೆತನದ ಬಗ್ಗೆ, ಈ ಒಂದು ನೋವಿನ ಬಗ್ಗೆ ಏನು ಹೇಳ್ತಾರೆ ಮೇಡಮ್? ನಿಜ ಇಂತಹ ನೋವು ಯಾರಿಗೂ ಬೇಡ ಮೇಡಮ್. ಸೊ ನಿಮ್ಮ ಕಣ್ಣೀರೇ ಹೇಳ್ತಿದೆ ಆ ವ್ಯಕ್ತಿಯ ಒಂದು ಹೆಸರು, ಆಯಪ್ಪನ ಸಂಪಾದನೆ ಏನು ಅನ್ನುವಂಥದ್ದು. ಏನು ಹೇಳಲಿ ಸರ್, ನಾವು ಒಟ್ಟಿಗೆ ಕೆರಿಯರ್ ಶುರು ಮಾಡಿದವರು. ಇವತ್ತು ಅವನಿಲ್ಲ ಅಂದರೆ ಎಷ್ಟು ದುಃಖ ಆಗ್ತಿದೆ ಗೊತ್ತಾ. ನಾವೇನು ದಿನ ಮೀಟ್ ಮಾಡ್ತಿರ್ಲಿಲ್ಲ, ದಿನ ಮಾತಾಡ್ತಿರ್ಲಿಲ್ಲ, ಅಪರೂಪಕ್ಕೆ ಮಾತಾಡ್ತಾ ಇದ್ವಿ. ಬಟ್ ಅದೇ ಪ್ರೀತಿ ವಿಶ್ವಾಸ ಇವತ್ತವರೆಗೂ ಇಟ್ಕೊಂಡಿದ್ವಿ. 25-30 ವರ್ಷ ಆಗ್ತಾ ಬಂತು ನಾವು ಇಂಡಸ್ಟ್ರಿಗೆ ಬಂದು. ಅವತ್ತೇ ದಿಲೀಪ ಹೆಂಗಿದ್ನೋ ಅವ್ನ ಕೊನೆ ಕ್ಷಣದವರೆಗೂ ಅವ್ನು ನಮ್ಮ ಜೊತೆಗೆ ಹಾಗೆ ಇದ್ದ. ಇವತ್ತು ಅವನಿಲ್ಲ ಅಂದರೆ ದುಃಖ ಆಗುತ್ತೆ ಅಲ್ವಾ ಸರ್. ಇಟ್ಸ್ ಎ ಹ್ಯೂಜ್ ಲಾಸ್ ಅಷ್ಟೇ. ಸಂಪಾದನೆ ಏನು ಅನ್ನುವಂಥದ್ದು ಎಲ್ಲಿ ಗೊತ್ತಾಗ್ತಾಯಿದೆ. ಸ್ನೇಹಿತರ ಕಣ್ಣೀರು, ಈ ಒಂದು ಕಣ್ಣೀರು ಯಾವ ಶತ್ರುಗೂ ಬೇಡ ಅಂತ ಅನಿಸುತ್ತೆ. ಸಾಕಷ್ಟು ಕನಸು ಕಂಡಿದ್ದಂಥ ಒಂದು ಜೀವ ಅನ್ಬೋದು ದಿಲೀಪ್ ರಾಜು ಮೇಡಮ್. ಹೌದು ಸರ್, ಈ ವಾಸ್ ಫುಲ್ ಆಫ್ ಲೈಫ್. ಈ ವಾಸ್ ವೆರಿ ಆ್ಯಂಬಿಷಿಯಸ್. ಅವ್ನು ಅಂದ್ಕೊಂಡಿದ್ದನ್ನು ಸಾಧಿಸ್ತಾ ಇದ್ದ. ಇನ್ನೂ ತುಂಬ ಸಾಧಿಸೋದಿತ್ತು, ಅದ್ರ ಬಿಟ್ಟು ಹೋದ ಅಷ್ಟೇ. ಚಿತ್ರರಂಗದಲ್ಲಿ ಒಂದು ಸ್ವಲ್ಪ ಸ್ಟ್ರಗಲ್ ಆದರೂ ಕೂಡ ಕಿರುತೆರೆಯಲ್ಲಿ ಸಕ್ಸಸ್ ಕಂಡಿದ್ರು ಮೇಡಮ್. ಆ ಸ್ಟ್ರಗಲ್ ಬಗ್ಗೆ, ಆ ದಿನಗಳ ಬಗ್ಗೆ ಏನಾದರೂ ನಿಮ್ಮ ಹತ್ರ ಮಾತಾಡ್ತಿದ್ರೆ? ಯಾಕಂದರೆ ತುಂಬ ಆತ್ಮೀಯರಾದ್ದರಿಂದ. ಇಲ್ಲ ಸರ್, ನಾನು ಅದನ್ನೆಲ್ಲ ಮಾತಾಡ್ತಿರ್ಲಿಲ್ಲ ಸರ್. ನಮ್ಮದು ಜಸ್ಟ್ ಕ್ಯಾಶುವಲ್ ಟಾಕ್ಸ್. ಹೆಂಗಿದೆಯೋ, ಏನು ಮಾಡ್ತಿದ್ಯೋ, ಓಕೆ ನೈಸ್ ಕಣೋ, ಗುಡ್ ಕಣೋ, ನೀನು ಮಾಡ್ತೀಯಾ ಬಿಡೋ, ನೀನು ಸಾಧಿಸ್ತೀಯ ಬಿಡೋ, ಯು ಆರ್ ವೆರಿ ಟ್ಯಾಲೆಂಟ್. ಹಿ ವಾಸ್ ವೆರಿ ಟ್ಯಾಲೆಂಟೆಡ್. ತುಂಬ ಚೆನ್ನಾಗಿ ಡಾನ್ಸ್ ಮಾಡ್ತಿದ್ದ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದ. ಎಲ್ಲದಕ್ಕಿಂತ ಮೇಲಾಗಿ ತುಂಬ ಒಳ್ಳೆ ವ್ಯಕ್ತಿಯಾಗಿದ್ದು. ಇವತ್ತು ಅಂಥ ಒಳ್ಳೆ ಫ್ರೆಂಡ್ನ ಕಳ್ಕೊಂಡಿದ್ದೀವಿ ಅಷ್ಟೇ ಸರ್. ಐ ಕಾಂಟ್ ಟೆಲ್ ಎನಿಥಿಂಗ್ ಮೋರ್. ಥ್ಯಾಂಕ್ ಯು. ಇದು ಅವರ ಸ್ನೇಹಿತೆಯ ಒಂದು, ದಿಲೀಪ್ ರಾಜ್ ಅವರ ಸ್ನೇಹಿತೆಯ ಒಂದು ನೋವಿನ ನುಡಿ. ಅವ್ರನ್ನ ವ್ಯಕ್ತಿಯನ್ನು ಕಳ್ಕೊಂಡು ನಮ್ಮ ಕೈಯಲ್ಲಿ ಇರೋಕ್ಕಾಗ್ತಿಲ್ಲ. ತುಂಬ ಕನಸು ಕಂಡಿದ್ದಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೀವಿ ಅನ್ನುವಂಥ ನೋವಿನ ನುಡಿಗಳು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸುಲು ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು.